ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬುಧವಾರ ಬೆಳಗ್ಗೆ. ಸೊ ಇವತ್ತು ಎದ್ದಿದ್ದು ಲೇಟ್ ಆಯಿತು ಅಂತ ನಮ್ಮ ಮನೆಯವರು ನೆನ್ನೆ ಬಸ್ಸಾರು ಮಾಡಿದ್ನಲ್ಲ, ಸೊ ಅದನ್ನೇ ತಿಂದ್ಕೊಂಡು ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ ರೆಡಿಯಾಗಿ. ಬಾಕ್ಸ್ಗೇನು ಬೇಡ ಇವತ್ತು ಅಂತ ಅಂದಿದ್ರು, ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತೀನಿ ಅಂತ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಅದೆಲ್ಲ ಮುಗಿಸಿ. ಮನೇಲಿ ಸಿಕ್ಕಾಪಟ್ಟೆ ಚಳಿ ಫ್ರೆಂಡ್ಸ್, ಇರೋಕ್ಕೆ ಆಗೋಲ್ಲ. ಸೊ ಬಿಸಿಲಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಈರುಳ್ಳಿ ಎಲ್ಲ ಒಣಗಾಕೋದಿತ್ತು, ಅದೆಲ್ಲ ಒಣಗಾಕಿ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೆ. ಸೊ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರಲ್ಲ, ಸೊ ನಮ್ಮ ಮನೆಯವ್ರನ್ನ ಕಳ್ಸೋಕ್ಕೆ ಮ್ಯಾಕ್ಸಿ ಕೂಡ ಬಂದಿದ್ದ. ಅವನಿಗೆ ಬಿಸ್ಕೆಟ್ ತರಬೇಕು ಫ್ರೆಂಡ್ಸ್, ಮರ್ತಿ ಹೋಗ್ತಾಯಿದ್ದೀನಿ. ಸೊ ಆಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೇ ನಮ್ಮ ಮನೆಯವರು ಕೂಡ ಬಂದಿದ್ದರು. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಫ್ರೆಂಡ್ಸ್. ಎಲ್ಲಿಗೆ ಅಂದರೆ ಬ್ಯಾಂಕ್ಗೆ ಹೋಗೋದು ಇತ್ತು ಸ್ವಲ್ಪ ಕೆಲಸ. ಸೊ ತುಂಬ ದಿನ ಆದಮೇಲೆ ಹೋಗ್ತಾಯಿದ್ದೀವಿ ಬ್ಯಾಂಕ್ಗೆ. ಸೊ ಬ್ಯಾಂಕಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರಬೇಕು. ಸೊ ಫ್ರೆಂಡ್ಸ್, ಈಗ ಮನೇಲಿ ಹಾಲಿತ್ತು. ಸೊ ಅದಕ್ಕೋಸ್ಕರ ಟೀ ಮಾಡ್ಕೊಳ್ಳೋಣ ಅಂತ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಟೀ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೀ ಪೌಡರ್ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಹಾಲು ಜಾಸ್ತಿನೇ ಇತ್ತು, ಮಾಡ್ಕೊಳ್ಳೋಣ ಅಂದ್ಕೊಂಡು. ಟೀ ನಡುವೆ ಕುಡಿಯೋದು ಜಾಸ್ತಿ ಆಗಿದೆ ಫ್ರೆಂಡ್ಸ್. ನಾವು ಮುಂಚೆ ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿದ್ವಿ, ಮತ್ತು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ಅಂದರೆ ಚಳಿಗಾಲ ಅಲ್ವಾ, ಸೊ ತುಂಬ ಚಳಿ ಇರುತ್ತೆ. ಸೊ ಹಾಗಾಗಿ ಇದು ಅರ್ಧ ಲೀಟ್ರ್ ನಾನು ಮಾಡಿಕೊಂಡೆ ಅಂದರೆ ಇವಾಗ ಸಂಜೆ ಕುಡಿಯೋದಕ್ಕೆ ಮತ್ತು ನಾಳೆ ಬೆಳಗ್ಗೆ ಖಾಲಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಹೊತ್ತೇನೂ ಉಳಿಯೋದಿಲ್ಲ. ಸೊ ಯಾಕಂದರೆ ಬಿಸ್ಕೆಟು ಬನ್ನೇನಾದರೂ ತಂದರೆ ಅದರಲ್ಲಿ ಹತ್ಕೊಂಡು ತಿಂತೀವಲ್ಲ, ಸೊ ಬೇಗ ಖಾಲಿ ಆಗುತ್ತೆ. ಸೊ ಈಗ ಇದು ಕುದಿ ಬರ್ತಾಯಿದೆ. ಕುದಿ ಬಂದಮೇಲೆ ಹಾಲು ಹಾಕ್ಕೊಳ್ಬೇಕು. ಸೊ ಹಾಲು ತರಿಸಿದ್ರು ನಮ್ಮ ಮನೆಯವರು. ಸೊ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾಯಿದ್ದೀನಿ. 5 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೊತೀನಿ ಒಂದು 5 ನಿಮಿಷ. ಸೊ ಆಮೇಲೆ ರಾತ್ರಿಗೆ ಅಡುಗೆಗೆ ಬಂದು ಉಪ್ಸಾರು ಮಾಡೋಣ ಅಂತ ಉಪ್ಸಾರು ಮಾಡಿದ್ದೆ ಫ್ರೆಂಡ್ಸ್. ಖಾರ ಕೂಡ ರುಬ್ಕೊಂಡಿದ್ದೆ. ಸೊ ಸಾಂಬಾರು ರೆಡಿಯಾಗಿದೆ. ನಮ್ಮ ಮನೆಯವ್ರು ಬಂದ ತಕ್ಷಣ ರೈಸ್ ಮಾಡಿಕೊಂಡು ಊಟ ಮಾಡೋದು. ಸೊ ಫ್ರೆಂಡ್ಸ್, ತುಂಬ ದಿನ ಆಯಿತು ಗಾಡಿ ವಾಟರ್ ವಾಶ್ ಮಾಡಿಸಿ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ತೊಗೊಂಡಿದ್ದೀನಿ. ಹೇಗೋ ಟೈಮ್ ಇದೆ, ಇವತ್ತು ಅಡುಗೆನೂ ಬೇಗ ಆಯ್ತಲ್ಲ. ಸೊ ಹಾಗಾಗಿ ಇನ್ನೊಂದು ಬ್ಯಾಟ್ರಿ ಚಾರ್ಜಿಂಗ್ ಹಾಕಿದ್ದೀನಿ, ಚಾರ್ಜ್ ಆಗ್ತಾಯಿದೆ. ಸೊ ನಮ್ಮ ಮನೆಯವ್ರು ಬಂದಮೇಲೆ ಎರಡು ಒಟ್ಟಿಗೆ ಮಾಡೋಣ ಅಂತ. ಅವ್ರು ಬರೋದು 8:15 ಆಗುತ್ತೆ. ನಾನು 8:15 ಹೋದರೆ 15 ನಿಮಿಷದಲ್ಲಿ ನನ್ನ ಗಾಡಿ ಮುಗಿಸ್ಕೊಂಡು ಆಮೇಲೆ ಅವ್ರದ್ದು ಹಾಗೆ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜಸ್ಟ್ 1000 ರೂಪೀಸ್ ಅಷ್ಟೇ. ಸೊ ಬನ್ನಿ ಗಾಡಿ ವಾಶ್ ಮಾಡೋಣ. ಸೊ ಹಾಯ್ ಫ್ರೆಂಡ್ಸ್, ಇದು ನೆನ್ನೆದೇ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದು ನನ್ನ ಫೇವ್ರೇಟ್ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪುದೀನ ಪಲಾವ್ ಕೂಡ ಸಾಕಾಗಿತ್ತು ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಮ್ಮ ಮನೆಯವರು ಇವತ್ತು ಬೇಗನೆ ಹೋಗ್ತೀನಿ ಅಂದರು. ಸೊ ನಾಷ್ಟ ಮಾಡಿಕೊಂಡು ಅವರು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ತಿನ್ಕೊಂಡ್ಲಿ ಬಿಡು, ಬಾ ತಿನ್ಕೊ. ಅದು ಏನು ಕಾಲೆಲ್ಲ ಎಲ್ಲೋಗಿದೆ ಗಬ್ಬು. ಕುರಿ ಬಂದೈತೆ. ಬಾಯ್ ಫ್ರೆಂಡ್ಸ್, ಇದು ನೆನೆದ ವ್ಲಾಗು ಕಂಟಿನ್ಯೂ ಆಗಿರುತ್ತೆ. ಸೊ ಇವತ್ತು ಗುರುವಾರ. ಸೊ ಬೆಳಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ನಾಷ್ಟಕ್ಕೆ ನೋಡಿದ್ರೆಲ್ಲ ಪಲಾವ್ ಮಾಡಿದ್ದೆ. ನಮ್ಮ ಮನೆಯವರು ಬಾಕ್ಸಿಗೆ ಬಂದು ಸೊಪ್ಸಾರು ಮಾಡಿದ್ದೆ. ಸೊ ಅವರು ಬೇಡ ಬಾಕ್ಸ್ ಅಂತ ಆದಮೇಲೆ ಹೇಳ್ತಾ ಇದ್ದಾರೆ. ಸೊ ಸೊಪ್ಸಾರು ಆಗಿದೆ. ಸೊ ಈಗ ನಾಷ್ಟಕ್ಕೆ ಪಲಾವ್ ತಿನ್ಕೊಂಡು ಹೊರಟ್ರು ಕೆಲಸಕ್ಕೆ. ಸೊ ಈಗ ಬೆಳಗ್ಗೆ ಅವರು ರೆಡಿ ಆಗೋಷ್ಟು ನಾನು ಮನೆಯೆಲ್ಲ ಒರೆಸ್ಕೊಟ್ಟಿದ್ದೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ 5:45 ಎದ್ದಿದ್ದೆ. ಅವ್ರು ಬೇಗ 7 ಗಂಟೆಗೆಲ್ಲ ಹೋಗ್ತೀನಿ ಅಂತಂದಿದ್ರು. ಸೊ ಮನೆಯೆಲ್ಲ ಒರೆಸ್ಕೊಟ್ಟಿದ್ದೆ. ಅವರೇ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ದಾರೆ. ಸೊ ಈಗ ನಾನು ರೆಡಿಯಾಗಿ ನಾನು ಪೂಜೆ ಮಾಡೋದು ಬೇಡ, ಯಾಕಂದರೆ ಸಾಯಂಕಾಲ ದೀಪ ಹಚ್ಕೊಳ್ಳೋಣ ಅಂತ ಅಂದ್ಕೊಳ್ತೇನೆ. ನೋಡೋಣ, ಈಗ ಬೆಳಗ್ಗೆ ಅವ್ರು ಮಾಡಿದಾರಲ್ಲ, ಸೊ ಅದಕ್ಕೋಸ್ಕರ. ಸೊ ಬನ್ನಿ ಈಗ ನೋಡೋಣ. ಈಗ ಇನ್ನೂ ಟೈಮ್ ಬಂದು 7:15 ಫ್ರೆಂಡ್ಸ್. ಚಳಿ ಹೆಂಗಿದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರೋಕ್ಕಾಗ್ತಾ ಇಲ್ಲ. ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗಿದೆ ನೆನ್ನೆಯಿಂದ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ, ಈಗ ಒಂದು 2 ಮೂವಿ ಇದೆ. ಮನೆಗೆ ಎಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್. ಎಲ್ಲ ಅಂದರೆ ಎಲ್ಲ ಕಿಚನ್ ಕೂಡ ಎಲ್ಲ ಕ್ಲೀನಾಗಿದೆ, ಏನೂ ಕೆಲಸ ಇಲ್ಲ. ಸೊ ಈಗ ಮೂವಿ ಇದೆ, 1-2 ಮೂವಿ ಎಲ್ಲ ನೋಡಿ ನಾಷ್ಟ ಮಾಡಿ ರೆಸ್ಟ್ ಮಾಡಿ ಮಧ್ಯಾಹ್ನ ಸಿಗ್ತೇನೆ.
ಸೊ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೀಗ ಮತ್ತೆ ಊಟ ಮಾಡ್ತೀನಿ. ಪಲಾವ್ ನನ್ನ ಫೇವ್ರೇಟ್ ಇತ್ತಲ್ಲ, ಸೊ ಅದನ್ನೇ ತಿನ್ಕೊಳ್ತಾ ಇದ್ದೀನಿ. ಸೊ ಪಲಾವ್ ತಿನ್ಕೊಂಡು ಮೊನ್ನೆ ಎಲ್ಲ ಎಳ್ನೀರು ತರಿಸ್ಕೊಂಡಿದ್ದಾನೆ ಫ್ರೆಂಡ್ಸ್. ನಮ್ಮ ಮನೆಯವರು 2 ಸಾಕು ಹೀಟಾಗಿದೆ ಅಂತ ಅಂದಿದ್ದಕ್ಕೆ ಇಷ್ಟೊಂದು ಎಳ್ನೀರು ತರಿಸಿದೆ. ಆಲ್ರೆಡಿ 4-5 ಕುಡಿದಿದ್ದೀನಿ. ಸೊ 3-4 ದಿವಸದಿಂದ ಮತ್ತೆ ಇಷ್ಟೊಂದು ಇವಾಗ ಆರ್ಡ್ರ್ ಮಾಡಿದ್ದಾರೆ. ಈಗ ಮತ್ತೆ 4 ಎಳ್ನೀರು ಬಂದಿದೆ. ಅದು ನೆನ್ನೆದು ಆ ಕಡೆ ಸೈಡಲ್ಲಿರೋದು. ಸೊ ನಮ್ಮ ಮನೆಯವರು ಒಂದು ಕೇಳಿದ್ರೆ ತರಿಸ್ತಾನೆ ಇರ್ತಾರೆ ಪಾಪ. ಆಮೇಲೆ ಎಳ್ನೀರು ಕೂಡ ಒಂದು ಕುಡ್ಕೊಂಡೆ. ಆಮೇಲೆ ರೇಷನ್ ಕೊಡ್ತಿದ್ದಾರೆ ಅಂತ ಗೊತ್ತಾಯಿತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದಿದ್ದರು, ಅವ್ರ ಕೆಲಸದಿಂದ ಬೇಗ ಬಂದಿದ್ದರು. ಸೊ ಅವ್ರು ಹೋಗಿದ ತಕ್ಷಣ ಮ್ಯಾಕ್ಸಿ ಹಾಗೆ ಒಳಗಡೆ ಬಂದುಬಿಟ್ಟಿದ್ದ, ಬಿಸ್ಕೆಟ್ ಹಾಕಿದೆ ಅವನಿಗೂ ಕೂಡ. ಆಮೇಲೆ ಅಲ್ಲಿ ಆಡು ಮರಿ ಬಂದಿದೆಯಲ್ಲ, ಅದು ಇಲ್ಲಿ ಚೇಪಕಾಯಿ ಗಿಡ ಇದೆಯಲ್ಲ ಅದು ತಿನ್ನುತ್ತೆ. ಸೊ ಅದನ್ನು ತಿನ್ಕೊಂಡು ಅಂತ ಗೇಟ್ ಓಪನ್ ಮಾಡಿಬಿಟ್ಟಿದ್ದೆ. ಅದು ಬಿಸ್ಕೆಟ್ ನೋಡ್ಕೊಂಡು ಹಾಗೇ ಇತ್ತು. ಸೊ ಆಮೇಲೆ 5:15ಗೆಲ್ಲ ಪೂಜೆ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಕತ್ಲಾಗಿತ್ತು ಆಲ್ರೆಡಿ. ಸೊ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಸೊ ಬೇಗ ಪೂಜೆ ಕೂಡ ಮುಗಿಸ್ಕೊಂಡೆ. ಸೊಳ್ಳೆಗಳು ಜಾಸ್ತಿ ಬೇಗ ಬಂದುಬಿಡುತ್ತೆ. ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಬಿಸಿನೀರು ಮಾಡಿಕೊಂಡೆ ಫ್ರೆಂಡ್ಸ್. ಚಳಿ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಬಿಸಿನೀರು ಕುಡಿಯೋಣ ಅನಿಸ್ತು, ಅದಕ್ಕೆ ಬಿಸಿನೀರು ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವರು ಬಾಳೆಹಣ್ಣು ತೊಗೊಂಬಂದಿದ್ರು ಫ್ರೆಂಡ್ಸ್. 2.5 kg ಬಾಳೆಹಣ್ಣು ತೊಗೊಂಬಂದಿದ್ರು. ಅದರಲ್ಲಿ ಒಂದೇ ಒಂದು ಹಣ್ಣು ಹೋಯಿತು. ಸೊ ಬಾಳೆಹಣ್ಣು ಕೂಡ ತಿನ್ಕೊಳ್ಳೋಣ ಅಂತ ಒಂದು ಬಾಳೆಹಣ್ಣು ತಿನ್ಕೊಂಡೆ. ನೋಡಿದ್ರಲ್ಲ, ಗುರುವಾರ ವಾರ ಮಾಡಿದ್ದು ಆಯಿತು. ಸೊ ಈಗ ರಾತ್ರಿಗೆ ಅಡುಗೆಗೆ ಏನೂ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆನೇ ನಾನು ಸೊಪ್ಪು ಸಾರು ಮಾಡಿಬಿಟ್ಟಿದ್ದೆ. ನಮ್ಮ ಮನೇಲಿ ಬಾಕ್ಸ್ ತೊಗೊಂಡು ಹೋಗ್ತಾರೆ ಅಂತ, ಅವರು ತೊಗೊಂಡು ಹೋಗಲಿಲ್ಲ. ಸೊ ಸೊಪ್ಪು ಸಾರು ರೈಸ್ ಹಾಗೆ ಇದೆ ಬೆಳಗ್ಗೆ ಮಾಡಿದ್ದು, ಅದನ್ನೇ ತಿನ್ಕೊತೀವಿ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಆಮೇಲೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು ಅಂತ ನಾನು 7:15ಗೆಲ್ಲ ಊಟ ಮಾಡ್ಕೊಂಡ್ಬಿಟ್ಟೆ. ಯಾಕೋ ಹಸ್ವಾಗ್ತಿತ್ತು ಅಂತ ಸೊಪ್ಪು ಸಾರು ಇತ್ತಲ್ಲ ಅದನ್ನೇ ತಿನ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಬಂದರು. ಆಮೇಲೆ ಅವರು ನನಗೆ ಎಗ್ ಮ್ಯಾಗಿ ತಿನ್ಬೇಕು ಅನಿಸ್ತಿದೆ, ಎಗ್ ಮ್ಯಾಗಿ ಮಾಡಿಕೊಡು ಅಂತಂದರು. ಸೊ ಅವ್ರಿಗೆ ಎಗ್ ಮ್ಯಾಗಿ ಮಾಡಿಕೊಟ್ಟೆ, ಅದೇ ತಿನ್ಕೊಂಡ್ರು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ. ಈ ಬ್ಲಾಗಿಗೆ ಏನು ಮಾಡ್ತೀನಿ ಪ್ಲೀಸ್, ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.